ಶುರು ಮಾಡೋಣ. ಓಕೆ, ಸೊ ಇವತ್ತು ನಾವು ವಿಶ್ವಂಬರನ ಜನನ ಅನ್ನೋ ಫಸ್ಟ್ ಚಾಪ್ಟರ್ ಇಂದ ಶುರು ಮಾಡೋಣ. ಮೊನ್ನೆ ಇದು ಇಂಟ್ರೊಡಕ್ಷನ್ ಎಲ್ಲ ಓದಿದೀವಿ, ಸೊ ಪ್ರಸ್ತಾವನೆ ಆಮೇಲೆ ಇದು ಓದಿದ್ದಾಯ್ತು. ಇವಾಗ ಆಕ್ಚುಯಲ್ ಚಾಪ್ಟರ್ಸ್ ಇಂದ ಶುರು ಮಾಡೋಣ. ಇವತ್ತಿಂದ ಕತೆ ಶುರು. ವಿಶ್ವಂಬರನ ಜನನ ಶೇರ್ ಮಾಡ್ತೀನಿ ಸ್ಕ್ರೀನು, ಸೊ ಎಲ್ಲರೂ ಓದ್ಬೋದು. ಎಲ್ಲರೂ ಕಾಣ್ತಾ ಇದ್ಯಾ? ಎಸ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಣಿಸ್ತಾ ಇದೆ ಪ್ರಭು. Hare Krishna Prabhu. No, it's Yeah, I audible. connected from phone. I don't know what happened in laptop. It is gone somehow. So Okay, I'm okay. not able to display, but I can read in the phone from this book. I will read. You can hear, Sure, Prabhu. and once it is restored, we can continue from the laptop again. Yeah, sure, Prabhu. I don't know what's happening. Something automatically it restarting now. So we'll start. Prabhu. Okay, Yes, from the beginning. yes Prabhu. ಅಧ್ಯಾಯ 1. ವಿಶ್ವಂಬರನ ಜನನ. ಪವಿತ್ರ ನದಿ ಗಂಗೆ ನಮ್ಮೆಲ್ಲರಿಗೂ ವಂದ್ಯೆ. ಹರಿದಷ್ಟೂ ಮುಗಿಯದ ಪಯಣ, ಹರಿಯುತ್ತಾ ಇರುವುದರಲ್ಲೇ ಆಕೆಯ ಪ್ರಾಣ. ಹಿಮರಾಜನ ಬೆಟ್ಟದ ಮಹಡಿ ಮನೆಯಿಂದ ಪೂರ್ವ ಸಮುದ್ರ ರಾಜನ ವಿಶಾಲ ಅರಮನೆಯ ತನಕ ಮಹಾಯಾನ. ಯುಗ ಯುಗಗಳಿಂದ ಆಕೆ ಹರಿಯುವಲ್ಲೆಲ್ಲ ಗಂಗೆ. ಅವಳ ಆಶ್ರಯದಲ್ಲಿ ಇರುವ ಕೋಟ್ಯಾನು ಕೋಟಿ ಮಕ್ಕಳಿಗೆ ಆಕೆ ತಾಯಿ, ಮಹಾತಾಯಿ. ಅವಳದ್ದು ನಮ್ಮಂತ ಪುಟ್ಟ ಹೃದಯವಲ್ಲ. ನಮ್ಮಂತ ಪುಟ್ಟ ಹೃದಯವಲ್ಲ. ಮೈಮನಸ್ಸುಗಳೆಲ್ಲವೂ ಹೃದಯವಾದರೆ ಹೇಗೋ ಅಷ್ಟು ವಿಶಾಲ ಆಳ. ಇಂಥ ಗಂಗೆಗೆ ಒಮ್ಮೆ ಏನನಿಸಿತೋ ಏನೋ, ತಾನು ಹರಿಯುವ ದಾರಿಯನ್ನು ಮೀರಿ ಆಚೆ ಈಚೆ ಹರಿದಳು. ಆಗ ಪಶ್ಚಿಮ ಬಂಗಾಳದ ಒಂದು ಪ್ರದೇಶವು ಮುಳುಗಿತು. ನೆರೆ ಇಳಿದಾಗ ಅಲ್ಲಿ 9 ದ್ವೀಪಗಳು ಹುಟ್ಟಿಕೊಂಡಿದ್ದವು. ಪ್ರತಿಯೊಂದು ದ್ವೀಪದ ಸುತ್ತಲೂ ಗಂಗೆ. ಯಾಕೆ ಎನ್ನುವುದು ಯಾರಿಗೂ ತಿಳಿಯದ ಹಾಗೆ, ಆದರೆ ಗಂಗೆಗೆ ಅದು ತಿಳಿದ ಹಾಗೆ ಇತ್ತು. ಮುಂದೆ ಈ ದ್ವೀಪ ಸಮೂಹಗಳ ಕೇಂದ್ರ ದ್ವೀಪದಲ್ಲಿ ಒಂದು ಪವಾಡ ಸೃಷ್ಟಿಯಾಗುತ್ತದೆ ಎನ್ನುವುದು ಆಕೆಗೆ ತಿಳಿದ ಸತ್ಯವಾಗಿತ್ತು. ಗಂಗೆ ಅದನ್ನು ಯಾರಿಗಾದರೂ ಹೇಳುವುದು ಹೇಗೆ ಸಾಧ್ಯ? ಹಾಗಾಗಿ ಅದು ಯಾರಿಗೂ ತಿಳಿಯಲಿಲ್ಲ. ಜನರು ಅದನ್ನು ಪ್ರಕೃತಿ ಸಹಜ ಎಂದು ಒಪ್ಪಿಕೊಂಡರು. ಅಲ್ಲಿಂದ ಇಲ್ಲಿಂದ ಎನ್ನದೆ ದೂರ ದೂರದ ಊರುಗಳಿಂದ ಸಹ ಅಲ್ಲಿಗೆ ಬರತೊಡಗಿದರು. ಆ ದ್ವೀಪಗಳು ಹುಟ್ಟಿದ ಕಡೆಗಳಲ್ಲಿ ಆಗಲೇ ಆಕಾಶದೆತ್ತರಕ್ಕೆ. ಹರೇ ಕೃಷ್ಣ. Hare Krishna Prabhu. Yeah, I think now it is restored laptop. I'm just continuously reading now. Yeah, sure Prabhu. Yeah. Hare Krishna. ಆ ದ್ವೀಪಗಳು ಹುಟ್ಟಿದ ಕಡೆಗಳಲ್ಲಿ ಆಗಲೇ ಆಕಾಶದೆತ್ತರಕ್ಕೆ ಬೆಳೆದ ಮರಗಿಡಗಳಿದ್ದವು. ಅವು ನಾಶವಾಗದೆ ಗಂಗೆಯ ನೀರನ್ನು ಹೀರಿ ಅಲ್ಲಲ್ಲಿ. ಒಂದು ನಿಮಿಷ, ಶೇರ್ ದ ಸ್ಕ್ರೀನ್ ಅಂಡ್ ದೆನ್ ಐ ವಿಲ್ ಪುಟ್ ಇಟ್ ಬೆಟರ್. ಯಾ, ನೌ ಇಟ್ ಇಸ್ ಫೈನ್. ಕಡೆಗಳಲ್ಲಿ ಆಗಲೇ ಆಕಾಶದೆತ್ತರಕ್ಕೆ ಬೆಳೆದ ಮರಗಿಡಗಳಿದ್ದವು. ಅವು ನಾಶವಾಗದೆ ಗಂಗೆಯ ನೀರನ್ನು ಹೀರಿ ಅಲ್ಲಲ್ಲಿ ಹಲುಸಾಗಿ ಬೆಳೆಯಲು ಆಕಾಶಕ್ಕೆ ಮುಖ ಮಾಡಿದವು. ಇಂಥ ನವದ್ವೀಪಗಳಲ್ಲಿ ಒಂದೇ ಒಂದು ಬೆಟ್ಟ ಇಲ್ಲ. ನೆಲದಿಂದ ಮೇಲೆದ್ದಿರುವ ಮಣ್ಣು ದಿಬ್ಬಗಳೇ ಇಲ್ಲಿನ ಪುಟ್ಟ ಪುಟ್ಟ ಗುಡ್ಡಗಳು. ನಡುವೆ ಅಲ್ಲಿ ಇಲ್ಲಿ ತಾವೂ ಸಮುದ್ರವೇ ಎಂಬಂತ ಆಳ ಅಗಲ ಇಲ್ಲದ ಪುಟ್ಟ ಪುಟ್ಟ ಕೊಳಗಳು. ಆಕಾಶಕ್ಕೂ ಇದನ್ನು ನೋಡಿ ಕೆಳಗಿಳಿದು ಬರಬೇಕು, ಈ ದ್ವೀಪದಲ್ಲೇ ಇರಬೇಕು ಎಂಬ ಕನಸು ಬಿತ್ತು.
ಆದರೆ ಆ ದ್ವೀಪಗಳಲ್ಲಿದ್ದ ಮರಗಿಡಗಳು ಆಕಾಶಕ್ಕೆ ಅವಕಾಶ ಕೊಡಲಿಲ್ಲ. ಅವು ಎತ್ತರೆತ್ತರಕ್ಕೆ ಬೆಳೆದವು, ಆಕಾಶವನ್ನು ಮೇಲಕ್ಕೆ ತಳ್ಳಿದವು. ಅಂಥ ಮರಗಳಲ್ಲಿ ಹಲಸು, ಮಾವು, ತೆಂಗು, ದೇವದಾರು ಮುಂತಾದವುಗಳು ಇದ್ದವು. ಅಪರೂಪದಲ್ಲಿ ಬಕುಳ, ಬಿಲ್ವಪತ್ರೆ, ಬಿದಿರ ಮೆಣಗಳು ಮತ್ತು ಹೆಸರೇ ಇಲ್ಲದ ಮಹಾ ಮರಗಳು ಇದ್ದವು. ಮಳೆಗೆ ಇಲ್ಲಿ ಸದಾ ಸುರಿಯಲು ಇಷ್ಟ. ವರ್ಷಾಕಾಲದಲ್ಲಂತೂ ಅದು ಚಾತುರ್ಮಾಸ್ಯಕ್ಕೆ ಸನ್ಯಾಸಿಗಳು ಕೊಡುವಂತೆ 4 ತಿಂಗಳ ಕಾಲ ಕೂತೇ ಬಿಡುತ್ತದೆ. ಬಿರು ಬೇಸಿಗೆಯಲ್ಲಿ ನೆಂಟರು ಬಂದು ಹೋಗುವ ಹಾಗೆ ಬಂದು ಹೋಗುವುದೂ ಇದೆ. ಈ ದ್ವೀಪ ಸಮೂಹದಲ್ಲಿ ಒಂದು ದ್ವೀಪವು ಇನ್ನೊಂದಕ್ಕೆ ಹತ್ತಿರ ಎನ್ನುವ ಹಾಗೆ ಕಾಣುತ್ತದೆ. ಆದರೆ ಯಾವ ದಿನಗಳಲ್ಲೂ ಗಂಗಾ ನದಿಗೆ ಇಳಿಯದೆ ಒಂದು ದಡದಿಂದ ಇನ್ನೊಂದು ದಡ ಸೇರುವುದು ಕಷ್ಟ. ಇಲ್ಲಿ ದೋಣಿಗಳಲ್ಲೇ ಸದಾ ಪಯಣ. ದೋಣಿಯ ಪಯಣ ಎಂದರೆ ಕೃಷ್ಣನು ಕೊಳಲನ್ನು ಊದಿದ ಹಾಗೆ, ಗಂಗೆಯ ತೆರೆಗಳು ತಾವೇ ಸರಿಗಮ ಪದವನ್ನು ಹಾಡಿದ ಹಾಗೆ. ಇಂಥ ದ್ವೀಪ ಸಮೂಹದ ನಡುಮಧ್ಯದ ದ್ವೀಪದ ಹೆಸರು ಅಂತರ್ದ್ವೀಪ. ಅದು ಕಮಲ ಪುಷ್ಪದ ನಡುವಿನ ಕೇಸರಿ. ಈ ಅಂತರ್ದ್ವೀಪದಲ್ಲೇ ಇರುವುದು ಮಾಯಾಪುರ ಎಂಬ ಪುಟ್ಟ ಗ್ರಾಮ. ಈ ನವದ್ವೀಪಗಳಲ್ಲಿ ಬಂದು ನೆಲೆ ನಿಂತ ಜನಸಾಮಾನ್ಯರು ದ್ವೀಪ ಸಮೂಹದ ಪ್ರಾಂತವನ್ನು ನದಿಯಾ ಎಂದು ಕರೆದರು. ಇಂದು ನದಿಯಾ ಪಶ್ಚಿಮ ಬಂಗಾಳದ ಒಂದು ಜಿಲ್ಲೆಯಾಗಿದೆ. ಬೇರೆ ಬೇರೆ ಕಾರಣಗಳಿಂದ ಆ ದ್ವೀಪಗಳ ಕಡೆಗೆ ಆಕರ್ಷಿತರಾಗಿ ಬಂದ ಪಂಡಿತ ಮಾನ್ಯರು ಆ ದ್ವೀಪ ಸಮೂಹಕ್ಕೆ ನವದ್ವೀಪ ಎಂದು ಕರೆದರು. ಆ ದಿನಗಳಲ್ಲಿ ನವದ್ವೀಪವು ಶಿಕ್ಷಣ ಮತ್ತು ಸಂಸ್ಕೃತಿ ಸಂಪನ್ನತೆಗೆ ಹೆಚ್ಚು ಪ್ರಸಿದ್ಧವಾಗಿತ್ತು. ಅಲ್ಲಿ ಮಹಾ ವಿದ್ವಾಂಸರುಗಳು ಇದ್ದರು. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ತತ್ವಗಳನ್ನು ಉದಾರವಾಗಿ ಬೋಧಿಸುವ ಗುರುಕುಲಗಳು ಅಲ್ಲಿದ್ದವು. ಈ ಕಾರಣಕ್ಕೆ ಅದು ವಿದ್ಯಾರ್ಥಿಗಳಿಗೆ ಆಕರ್ಷಣೆಯ ಕೇಂದ್ರವಾಗಿತ್ತು. ಪೋಷಕರಿಗೆ ತಮ್ಮ ಮಕ್ಕಳು ನವದ್ವೀಪದಲ್ಲಿ ದಿನಾಲೂ ಗಂಗಾ ಸ್ನಾನ ಮಾಡಬಹುದು ಎನ್ನುವ ಸಂತೋಷವಿತ್ತು. ಉತ್ತರ ಭಾರತದ, ಅದರಲ್ಲೂ ಪೂರ್ವೋತ್ತರ ಭಾಗದ ಶಿಕ್ಷಣಾರ್ಥಿಗಳು ನವದ್ವೀಪಕ್ಕೆ ಬಹುಸಂಖ್ಯೆಯಲ್ಲಿ ಬರುತ್ತಿದ್ದರು. ಗುರುಕುಲಗಳಲ್ಲಿ ವಿಶೇಷ ಅಧ್ಯಯನ ನಡೆಸುತ್ತಿದ್ದರು. ಅವರಲ್ಲಿ ಕೆಲವರು ಖುಷಿಯಿಂದ ನದಿಯಾದಲ್ಲೇ ನೆಲೆಸುತ್ತಿದ್ದರು. ಹೀಗೆ ನವದ್ವೀಪಕ್ಕೆ ವಲಸೆ ಬಂದವರಲ್ಲಿ ಪಂಡಿತ ಜಗನ್ನಾಥ ಮಿಶ್ರರು ಒಬ್ಬರು. ಅವರು ಸಿಲ್ಹೆಟ್, ಇಂದಿನ ಬಾಂಗ್ಲಾದೇಶದ ಜಿಲ್ಲೆಯ ಬಡ ಬ್ರಾಹ್ಮಣ ಕುಟುಂಬದಿಂದ ಬಂದವರು. ಅವರ ತಂದೆ ಉಪೇಂದ್ರ ಮಿಶ್ರರು. ತಮ್ಮ ಭವಿಷ್ಯವು ನವದ್ವೀಪದಲ್ಲಿ ಹೆಚ್ಚು ಸುಗಮವಾಗಬಹುದು ಎಂದುಕೊಂಡು ಬಂದವರು ಜಗನ್ನಾಥ ಮಿಶ್ರರು. ನವದ್ವೀಪದಲ್ಲಿ ಹಿರಿಯ ಕಿರಿಯ ಎನ್ನುವ ಭೇದಗಳಿಲ್ಲದೆ ತಾತ್ವಿಕ ವಿಚಾರಗಳು ಸದಾ ಚರ್ಚೆಯಾಗುತ್ತಿದ್ದವು. ವಿದ್ಯಾಕಾಂಕ್ಷಿಯಾದ ಹುಡುಗ ಜಗನ್ನಾಥ ಮಿಶ್ರನಿಗೂ ಇದು ತಿಳಿದಿತ್ತು. ಆತ ತನ್ನ ತಂದೆ ತಾಯಿಯರ ಒಪ್ಪಿಗೆ ಪಡೆದು ನವದ್ವೀಪಕ್ಕೆ ಬಂದ. ನವದ್ವೀಪದ ಮಹಾವಿದ್ವಾಂಸರಾದ ನೀಲಾಂಬರ ಚಕ್ರವರ್ತಿಯವರ ಗುರುಕುಲದಲ್ಲಿ ಆಶ್ರಯ ಪಡೆದ. ಅವರಲ್ಲಿ ಕಲಿತು ವಿದ್ಯಾಸಂಪನ್ನನಾದ. ಚಕ್ರವರ್ತಿಯವರು ಅವನ ವಿನಯಕ್ಕೆ, ವಿದ್ವತ್ತಿಗೆ ಮಾರು ಹೋದರು. ತಮ್ಮ ಮಗಳು ಶಚೀದೇವಿಯನ್ನು ಆತನಿಗೆ ಕೊಟ್ಟು ಮದುವೆ ಮಾಡಿದರು. ಶಚೀದೇವಿ ಸದ್ಗೃಹಿಣಿ, ಜೀವಕಾಳಜಿಯ ಸಹೃದಯಿ, ವಿನಯ, ದಯೆ, ಕರುಣೆ ಮುಂತಾದ ಸದ್ಗುಣಗಳಿಂದ ಕೂಡಿದ ಸುಶೀಲೆ. ಜಗನ್ನಾಥ ಮಿಶ್ರರು ವೇದಾಗಮಗಳನ್ನು ಅಭ್ಯಸಿಸಿದ ಪಂಡಿತರು. ಅವರು ನದಿಯಾ ಪ್ರಾಂತದ ಮಾಯಾಪುರ ಗ್ರಾಮದಲ್ಲಿ ನೆಲೆ ನಿಂತು ಹಲವು ವರ್ಷಗಳು ಕಳೆದವು. ಅವರ ವಿದ್ವತ್ತನ್ನು ಆ ಊರಿನ ಪಂಡಿತರು ಗುರುತಿಸಿದರು. ಅವರೊಳಗಿದ್ದ ಜೀವಕಾರುಣ್ಯ ಮತ್ತು ಜೀವನ ಪ್ರೀತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಅವರು ತಮ್ಮ ಮಿತವಾದ ಮಾತು ಮತ್ತು ಹಿತವಾದ ನಗೆಯಿಂದ ಮಾಯಾಪುರದಲ್ಲಿ ಜನಪ್ರಿಯರಾದರು. ಶಚೀದೇವಿಗೆ ಕಾಲಾನುಕ್ರಮದಲ್ಲಿ 8 ಹೆಣ್ಣು ಮಕ್ಕಳಾದವು. ಆದರೆ ದುರದೃಷ್ಟವಶಾತ್ ಹುಟ್ಟಿದ ಕೆಲವೇ ದಿನಗಳಲ್ಲಿ ಅವು ಗತಿಸಿ ಹೋಗುತ್ತಿದ್ದವು. ಮಿಶ್ರ ದಂಪತಿಗಳ ಬಾಳಿನಲ್ಲಿ ಇದರಿಂದ ಕತ್ತಲೇ ಕವಿಯಿತು. ತಾವು ದೈವಭಕ್ತರಿದ್ದರೂ ದೈವ ಏಕೆ ಮುನಿಸಿಕೊಂಡಿದೆ ಎಂದು ಅವರು ಚಿಂತಿಸಿದರು. ಮಿಶ್ರರು ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದರು. ಜಗತ್ತನ್ನು ಸಂರಕ್ಷಿಸುವವನು ಮಹಾವಿಷ್ಣು. ಆತನನ್ನು ಆರಾಧಿಸಿದರೆ ಮುಂದೆ ಹುಟ್ಟುವ ಮಕ್ಕಳು ದೀರ್ಘಾಯುಷಿಗಳಾಗಬಹುದು ಎಂದುಕೊಂಡರು. ನಿತ್ಯ ತಮ್ಮ ಮನೆಯ
ಶ್ರೀ ದಾಮೋದರ ಸಾಲಿಗ್ರಾಮ ಶಿಲೆಯನ್ನು ವಿಜೃಂಭಣೆಯಿಂದ ಪೂಜಿಸತೊಡಗಿದರು. ಏಕಾದಶಿ ವ್ರತವನ್ನು ತಪ್ಪದೇ ಪಾಲಿಸತೊಡಗಿದರು. ಗೋಕುಲಾಷ್ಟಮಿಯನ್ನು ವೈಭವದಿಂದ ಆಚರಿಸಿದರು. ಪುರೋಹಿತರನ್ನು ಕರೆಸಿ ಕೃಷ್ಣನಿಗೆ ಆಗಾಗ ವಿಶೇಷ ಪೂಜೆಗಳನ್ನು ಸಲ್ಲಿಸತೊಡಗಿದರು. ಕಾಲಾನಂತರ ಶಚೀದೇವಿಗೆ ಗಂಡು ಮಗುವಾಯಿತು. ಅದನ್ನು ಊರ ಮಂದಿ ಕೃಷ್ಣಾನುಗ್ರಹ ಎಂದು ಪರಿಭಾವಿಸಿದರು. ಶಚೀದೇವಿ ಪ್ರತಿದಿನ ಈ ಮಗುವನ್ನು ಚೆನ್ನಾಗಿ ಇಡು ದೇವರೇ ಎಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸತೊಡಗಿದರು. ಮಿಶ್ರರು ನಿತ್ಯ ಸಾಲಿಗ್ರಾಮವನ್ನು ಅರ್ಚಿಸುವಾಗ ನಿನ್ನ ಕೃಪೆ ಅಪಾರವಾದದ್ದು ಎಂದು ಕೃಷ್ಣನನ್ನು ಸ್ಮರಿಸತೊಡಗಿದರು. ಮಿಶ್ರರು ಮಗುವಿಗೆ ವಿಶ್ವರೂಪ ಎಂಬ ಹೆಸರಿಟ್ಟರು. ವಿಶ್ವರೂಪನು ಸ್ವಯಂ ಭಗವಂತನಾದ ಸಂಕರ್ಷಣನ ಅವತಾರ. ಅತಿ ಸುಂದರನಾಗಿದ್ದ ವಿಶ್ವರೂಪನು ಬೆಳೆಯುತ್ತಾ ಹೋದ. ಎಲ್ಲ ದೈವಿಕ ಗುಣಗಳಲ್ಲಿ ಆತನಲ್ಲಿ ಮೇಳೈಸಿದ್ದವು. ಮೊದಲಿನಿಂದಲೂ ಆತನಿಗೆ ವೈಷ್ಣವರೆಂದರೆ ಇಷ್ಟ. ಅವರೊಟ್ಟಿಗೆ ಕೃಷ್ಣ ಕಥೆಗಳನ್ನು ಚರ್ಚಿಸುವುದೆಂದರೆ ಅವನಿಗೆ ಪಂಚಪ್ರಾಣ. ಪ್ರತಿದಿನ ಬೆಳಗ್ಗೆ ಅವನು ಗಂಗಾ ಸ್ನಾನ ಮುಗಿಸಿ ಶಾಸ್ತ್ರ ವಿಚಾರ ಚರ್ಚೆಗೆ ವೈಷ್ಣವರ ನಾಯಕರಾದ ಅದ್ವೈತ ಆಚಾರ್ಯರ ಮನೆಗೆ ಹೋಗುತ್ತಿದ್ದ. ಅಲ್ಲಿಂದ ಹಿಂತಿರುಗಿ ಬಂದ ನಂತರ ದಿನದ ಸಾಕಷ್ಟು ಹೊತ್ತು ಪೂಜಾಗೃಹದಲ್ಲಿ ಸಾಲಿಗ್ರಾಮವನ್ನು ಅರ್ಚಿಸುವುದು ಅವನ ಅಭ್ಯಾಸ. ಲೌಕಿಕ ವಿಚಾರಗಳಲ್ಲಿ ಅವನಿಗೆ ಎಳ್ಳಷ್ಟೂ ಆಸಕ್ತಿ ಇರಲಿಲ್ಲ. ಆಧ್ಯಾತ್ಮಿಕತೆಯೇ ಅವನ ಜೀವವಾಗಿತ್ತು. ಗುರುಕುಲ ಸೇರಿದ ಆನತಿ ಸಮಯದಲ್ಲೇ ಆತ ಎಲ್ಲಾ ವೇದ ಪುರಾಣಗಳ ಪಾಂಡಿತ್ಯವನ್ನು ಪಡೆದುಕೊಂಡ. ವಿಶ್ವರೂಪನ ಕಾರಣದಿಂದ ಮಾಯಾಪುರದಲ್ಲಿ ಮಿಶ್ರ ದಂಪತಿಗಳ ಬಗ್ಗೆ ಇದ್ದ ಗೌರವ ಇಮ್ಮಡಿಯಾಯಿತು. ಮಿಶ್ರರನ್ನು ಎಲ್ಲರೂ ಕರೆದು ಮಾತನಾಡಿಸತೊಡಗಿದರು. ಈ ಬಗೆಯಲ್ಲಿ ಮಾಯಾಪುರದ ಜನತೆಯ ಜೊತೆಯಲ್ಲಿ ಮಿಶ್ರರ ಬಾಂಧವ್ಯವು ಸೌಹಾರ್ದಯುತವಾಗಿ ಬೆಳೆಯತೊಡಗಿತು. ವರುಷಗಳು ಕಳೆದಂತೆ ಶಚೀದೇವಿ ಮತ್ತೆ ಗರ್ಭಿಣಿಯಾದರು. ಒಮ್ಮೆ ಮಿಶ್ರ ದಂಪತಿಗಳು ಏಕಾಂತದಲ್ಲಿದ್ದಾಗ ಮಿಶ್ರರು ಒಗಟಿನ ರೀತಿಯಲ್ಲಿ ಮುಂದೆ ಜನಿಸುವ ಮಗುವನ್ನು ಕುರಿತು ಶಚೀದೇವಿಯೊಡನೆ ಪ್ರಸ್ತಾಪಿಸಿದರು. ಜಗನ್ನಾಥ ಮಿಶ್ರರು ಶಚೀದೇವಿಗೆ ಹೇಳಿದರು, ನನಗೆ ತಿಳಿಯದಂತಹ ಅದ್ಭುತವಾದ ಸಂಗತಿಗಳನ್ನು ನಾನು ನಿನ್ನಲ್ಲಿ ಕಾಣುತ್ತಿದ್ದೇನೆ. ನಿನ್ನ ಶರೀರವೇ ದೈವೀ ಕಳೆಯಿಂದ ಪ್ರಕಾಶಿಸುತ್ತಿದೆ. ಸ್ವಯಂ ಭಾಗ್ಯದೇವತೆಯೇ ನನ್ನ ಮನೆಯಲ್ಲಿ ಬಂದು ನೆಲೆಸಿರುವಂತೆ ಭಾಸವಾಗುತ್ತಿದೆ. ನಾನೆಲ್ಲಿ ಹೋದರೂ ಅಲ್ಲಿಯ ಜನರು ನನ್ನನ್ನು ಗೌರವಿಸುತ್ತಿದ್ದಾರೆ. ಶಚಿ, ಈ ಹಿಂದೆ ನಾನು ಪರಿಶ್ರಮ ಪಟ್ಟರೂ ಫಲ ದೊರೆಯುವುದು ತಡವಾಗುತ್ತಿತ್ತು. ಈಗ ನಾನು ಕೇಳುವುದಕ್ಕೆ ಮೊದಲೇ ಜನರು ಧನಧಾನ್ಯಗಳನ್ನು ತಂದಿಡುತ್ತಿದ್ದಾರೆ ಎಂದು ಹೇಳಿದರು. ಅದಕ್ಕೆ ಶಚೀದೇವಿ, ನಾನೂ ಕೂಡ ಆಗಸದಲ್ಲಿ ಅಂತಹ ಶುಭ ಸೂಚನೆಗಳನ್ನೇ ಕಾಣುತ್ತಿದ್ದೇನೆ. ದೇವಾನುದೇವತೆಗಳು ಬಂದು ನನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವಂತೆ ಭಾಸವಾಗುತ್ತಿದೆ ಎಂದು ನುಡಿದರು. ಆ ಮಾತನ್ನು ಕೇಳಿ ನಸುನಕ್ಕ ಮಿಶ್ರರು, ಕನಸಿನಲ್ಲಿ ಭಗವಂತನ ಪ್ರಜ್ವಲಿಸುವ ರೂಪವೊಂದು ನನ್ನ ಹೃದಯವನ್ನು ಹೊಕ್ಕಿತು. ಅಲ್ಲಿಂದ ಅದು ನಿನ್ನ ಹೃದಯವನ್ನು ಪ್ರವೇಶಿಸಿತು. ಇದು ಮಹಾತ್ಮನೊಬ್ಬನ ಜನನವು ಆಗುವುದೆಂಬ ಅನುಭೂತಿಯನ್ನು ನನಗೆ ನೀಡಿತು ಎಂದರು. ಶಚೀದೇವಿಯ ಕಣ್ಣುಗಳಲ್ಲಿ ಮಿಂಚು ಹುಟ್ಟಿತು. ಆ ಮಿಂಚಿನಲ್ಲಿ ಆಕೆ ಕರಗಿ ಹೋದರು. ಈ ಮಾತುಕತೆಗಳು ನಡೆಯುವುದಕ್ಕೆ ಮುಂಚೆ ಒಂದು ಘಟನೆ ನಡೆದಿತ್ತು. ಒಂದು ಸಂಜೆ ಪಂಡಿತ ಜಗನ್ನಾಥ ಮಿಶ್ರರ ಮನೆ ಬಾಗಿಲಿಗೆ ಅದ್ವೈತ ಆಚಾರ್ಯರ ಮನೆಯಿಂದ ಒಬ್ಬ ಆಳು ಮಗ ಬಂದ. ಆತನು ಆಚಾರ್ಯರ ಎಂದು ಮಿಶ್ರರು ಗುರುತಿಸಿದರು. ಚಾವಡಿಯಿಂದ ಇಳಿದು ಬಂದರು. ಏನು ಎಂದರು. ಆಳು ಮಗ ನಮಸ್ಕರಿಸಿ, ಆಚಾರ್ಯರು ತಮ್ಮನ್ನು ಬರಹೇಳಿದ್ದಾರೆ, ದಯವಿಟ್ಟು ಬರಬೇಕು ಎಂದು ವಿನಂತಿಸಿದ. ಮಿಶ್ರರಿಗೆ ಕುತೂಹಲದ ಜೊತೆಗೆ ಆತಂಕವೂ ಆಯಿತು. ಅವರು ಏನಾದರೂ ವಿಶೇಷ ಇದೆಯೇ? ಆಚಾರ್ಯರು ಚೆನ್ನಾಗಿದ್ದಾರೆ ತಾನೆ ಎಂದು ಪ್ರಶ್ನಿಸಿದರು. ಆಳು ಮಗ, ಚೆನ್ನಾಗಿದ್ದಾರೆ ಸ್ವಾಮಿ ಎಂದ. ತಮ್ಮನ್ನು ಮಾತ್ರವಲ್ಲ, ಠಾಕುರ ಒಡೆಯರಿಗೂ ಆಚಾರ್ಯರು ಬರಹೇಳಿದ್ದಾರೆ ಎಂದು ಭಿನ್ನವಿಸಿದ. ಮಿಶ್ರರು, ಸರಿ, ನೀನು ಈಗ ಹೋಗು, ನಾನು ಹಿಂದೆ ಬರುವೆ ಎಂದರು. ಆಳು ಮಗನನ್ನು ಕಳುಹಿಸಿ ಒಳನಡೆದರು. ಶಚೀದೇವಿ ಆಗ ಒಳಮನೆಯ ಬಾಗಿಲ ಸಂದಿಯಲ್ಲಿ ನಿಂತಿದ್ದರು. ಅವರು ಕುತೂಹಲದಿಂದ, ಆಚಾರ್ಯರು ಎಂದೂ ನಿಮ್ಮನ್ನು ಹೀಗೆ ಕರೆಸಿಕೊಂಡವರಲ್ಲ, ಗಹನ ವಿಚಾರ ಏನಾದರೂ ಇರಬಹುದೇ ಎಂದು ಗಂಡನ ಮುಖ ನೋಡಿದರು. ಮಿಶ್ರರು, ಹೌದು, ಇರಬಹುದೇನೋ, ಹೋಗಿ ಬರುತ್ತೇನೆ ಎಂದು ಉಟ್ಟು ಬಟ್ಟೆಯಲ್ಲೇ ಹೊರಟು ನಿಂತರು.
ತೆರೆದ ಎದೆಯ ಮೇಲೊಂದು ಶಲ್ಯವನ್ನು ಹೊದೆದುಕೊಂಡರು. ಚಪ್ಪಲಿಯನ್ನು ಮೆಟ್ಟಿ ಅಂಗಳಕ್ಕೆ ಇಳಿದರು. ಅದ್ವೈತ ಆಚಾರ್ಯರು ನವದ್ವೀಪದಲ್ಲಿ ಬಹುಮಾನ್ಯ ವಿದ್ವಾಂಸರು. ಅವರದ್ದು ಅಗಲವಾದ ಹಣೆ, ಗುಂಗುರು ಕೂದಲು, ತುಸುತೋರ ಎನ್ನಬಹುದಾದ ತುಟಿಗಳು ಮತ್ತು ಆಜಾನುಬಾಹು ಎನ್ನುವಂಥ ದೇಹ. ಮಾತಿಗೆ ಇಳಿದರೆ ವೇದಾಂತ ಭಾಗವತಗಳ ವಾಕ್ಯರ್ಥ, ಎಲ್ಲರನ್ನೂ ರೋಮಾಂಚನಗೊಳಿಸುವಂತಹ ವಾಗ್ಮಿತೆ. ಆದರೆ ಅವರು ಬಹುಭಾಷಿಯಲ್ಲ, ಮಿತಭಾಷಿ. ಘನಗಂಭೀರವಾದ ದೇಹ ಪ್ರಕೃತಿ ಅವರದ್ದು. ಆದರೆ ಅದನ್ನೂ ಮೀರಿದ ಮಾತೃವಾತ್ಸಲ್ಯದ ಅಮೃತ ಅವರ ಕಣ್ಣುಗಳಲ್ಲಿ. ಅದ್ವೈತ ಆಚಾರ್ಯರನ್ನು ಊರ ಮಂದಿ ಆಚಾರ್ಯರು ಎಂದು ಸಂಬೋಧಿಸುತ್ತಾರೆ. ಮಾಯಾಪುರದಲ್ಲಿ ಬ್ರಾಹ್ಮಣರು ಸಂಖ್ಯೆಯಲ್ಲಿ ಹೆಚ್ಚು. ಆದರೆ ದ್ವೀಪದ ಹೋಗುಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ವಹಿಸುವವರು ಠಾಕುರರು. ಅದ್ವೈತ ಆಚಾರ್ಯರು ಕಮಲಾಕ್ಷ ಎಂಬ ಮೂಲನಾಮದವರು. ಅವರು ಹುಟ್ಟಿದ ಊರು ಪ್ರಕೃತ ಬಾಂಗ್ಲಾದೇಶದ ಸುನಮ್ಗಂಜ್ ಜಿಲ್ಲೆಯಲ್ಲಿರುವ ನವಗ್ರಾಮ. ಮಿಶ್ರರ ಹಾಗೆಯೇ ಅವರು ಹೆಚ್ಚಿನ ಶಿಕ್ಷಣಕ್ಕಾಗಿ ನವದ್ವೀಪಕ್ಕೆ ಬಂದವರು. ನವದ್ವೀಪದಲ್ಲಿ ಅಧ್ಯಯನ ನಡೆಸಿದ ಅವರು ಅಲ್ಲೇ ನೆಲೆ ನಿಂತರು. ಮಾಯಾಪುರದ ಸಮೀಪದ ಶಾಂತಿಪುರದಲ್ಲಿ ಈಗಲೂ ಅವರ ಮನೆ ಇದೆ. ಅದ್ವೈತರಿಗೆ ಭಕ್ತಿಶಾಸ್ತ್ರದ ಮಹಾವಿದ್ವಾಂಸರೆಂಬ ಪ್ರಸಿದ್ಧಿ ಇತ್ತು. ವಾದದಲ್ಲಿ ಯಾರೂ ಅವರನ್ನು ಗೆಲ್ಲಲಾರರು ಎಂಬ ಮಾತು ಪ್ರಚಲಿತವಿತ್ತು. ವೀರಸೇನ ಠಾಕುರರು ನವದ್ವೀಪದ ಬ್ರಾಹ್ಮಣೇತರ ಸಮುದಾಯಗಳಿಗೆ ನಾಯಕರು. ಅವರಿಗೆ ಭೀಮಸೇನನಿಗೆ ಇದ್ದ ಹುರಿಮೀಸೆ, ದಿಬ್ಬದ ಹಾಗಿರುವ ಎದೆ ಮತ್ತು ಸಿಂಹದ ಕಣ್ಣುಗಳಂಥ ಕಣ್ಣುಗಳು. ಅವರ ಮುಖಭಾವವು ನವದ್ವೀಪದ ಹಾಗೆಯೇ ಇತ್ತು. ಅವರು ನಕ್ಕರೂ ನಗದಿದ್ದರೂ ಅವರ ತುಟಿಗಳು ಭಯ ಹುಟ್ಟಿಸುವಂತೆ ಕಾಣುತ್ತಿದ್ದವು. ಮಿಶ್ರರು ತಲೆ ತಗ್ಗಿಸಿ ತಮ್ಮ ಮನೆಯ ಅಂಗಳದ ಮೆಟ್ಟಿಲುಗಳಿಂದ ಇಳಿದರು. ಇದಿರಿಗೆ ಇದ್ದ ಬಯಲು ಪಚ್ಚೆತನಗಳಿಂದ ಸೊಕ್ಕಿ ಕುಣಿಯುತ್ತಿತ್ತು. ಭತ್ತದ ಗದ್ದೆಗಳ ಬದುವು ಹುಲ್ಲು ಹಾಸಿಗೆಯಾಗಿತ್ತು. ಮಿಶ್ರರ ಹೆಜ್ಜೆಗಳು ಅಲ್ಲೆಲ್ಲಾ ನಡೆದು ಮುಂದೆ ಸಾಗಿದವು. ಮಿಶ್ರರು ಅದ್ವೈತ ಆಚಾರ್ಯರ ಚಾವಡಿಗೆ ಬಂದರು. ಆಚಾರ್ಯರು ಮುಗುಳು ನಗುತ್ತಾ ಬನ್ನಿ ಬನ್ನಿ ಎಂದು ಸ್ವಾಗತಿಸಿದರು. ಆಗಲೇ ಬಂದಿದ್ದ ವೀರಸೇನ ಠಾಕುರರು ಆಚಾರ್ಯರಿಂದ ಅಂತವರನ್ನು ಕಾಯ್ದುಕೊಂಡು ಅಲ್ಲಿ ಕುಳಿತಿದ್ದರು. ಅವರೂ ಎದ್ದು ನಿಂತು ಮಿಶ್ರರಿಗೆ ಗೌರವ ತೋರಿಸಿದರು. ಆಚಾರ್ಯರು ತಾವು ಕುಳಿತಿದ್ದ ಹುಲ್ಲಿನ ಚಾಪೆಗೆ ಮಿಶ್ರರನ್ನು ಆಹ್ವಾನಿಸಿದರು. ಮಿಶ್ರರು ವಿನಮ್ರವಾಗಿ ಆ ಕಡೆ ಹೆಜ್ಜೆ ಹಾಕಿ ಆಚಾರ್ಯರ ಕಾಲಿಗೆ ಬಿದ್ದು ನಮಸ್ಕರಿಸಿದರು. ಚೆನ್ನಾಗಿದ್ದೀರಿ ತಾನೆ ಎಂದು ಆಚಾರ್ಯರು ಪ್ರೀತಿಯಿಂದ ವಿಚಾರಿಸಿದರು. ಆಚಾರ್ಯರು ಶ್ರೀಕೃಷ್ಣನ ದಯೆಯಿಂದ ಚೆನ್ನಾಗಿದ್ದೇನೆ ಎಂದರು. ನಿಮ್ಮನ್ನು ಮತ್ತು ಠಾಕೂರರನ್ನು ಕರೆಸಿದ್ದು ಒಂದು ಸಣ್ಣ ಕೆಲಸಕ್ಕಾಗಿ ಎಂದು ತುಟಿ ಅರಳಿಸಿದರು. ನಿಮಗಿಬ್ಬರಿಗೂ ಒಂದು ಮುಖ್ಯ ವಿಷಯ ಹೇಳಲು ಕರೆಸಿದ್ದೇನೆ ಎಂಬ ಮಾತನ್ನೂ ಸೇರಿಸಿದರು. ಠಾಕೂರರು ಕುಳಿತಲ್ಲಿಂದಲೇ ಕೈ ಜೋಡಿಸಿ ಅಪ್ಪಣೆಯಾಗಲಿ ಎಂದರು. ಮಿಶ್ರರು ಒಪ್ಪಿಗೆ ಎನ್ನುವಂತೆ ತಲೆಬಾಗಿದರು. ಆಚಾರ್ಯರು ತಮ್ಮ ಎಡಬದಿಯಲ್ಲಿ ಕುಳಿತಿದ್ದ ಇಬ್ಬರನ್ನೂ ನೋಡಿದರು. ಒಗಟಿನ ಹಾಗೆ, ನೀವುಗಳು ಈ ನನ್ನ ಮಾತನ್ನು ನಂಬುವುದು ಕಷ್ಟ. ಆದರೆ ನಾನು ಮಾಡುವ ಮಾತಿನ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ ಎಂದರು. ಠಾಕೂರರು ಎಲ್ಲಾದರೂ ಉಂಟೆ ಪ್ರಭುಗಳೇ ಎಂದರು. ನೀವು ನಂಬಿದ್ದೀರಿ ಎಂದರೆ ನಾವು ಅದನ್ನು ನಂಬುತ್ತೇವೆ ಎಂದು ಕೈ ಜೋಡಿಸಿದರು. ಮಿಶ್ರರಿಗೂ ಆಚಾರ್ಯರ ಮಾತಿನಿಂದ ಮುಜುಗರವಾಯಿತು. ಅವರು, ಇದೇನು ಮಾತು ಸ್ವಾಮಿ ತಮ್ಮದು? ನಾವು ಎಂದಾದರೂ ತಮ್ಮಲ್ಲಿ ಅಪನಂಬಿಕೆ ವ್ಯಕ್ತಪಡಿಸಿದ್ದುಂಟೆ ಎಂದರು. ಆಚಾರ್ಯರು, ಅದು ನನಗೆ ಗೊತ್ತು ಮಿಶ್ರರೇ, ಅದಕ್ಕೆ ನಿಮ್ಮಿಬ್ಬರನ್ನು ಕರೆದಿದ್ದೇನೆ. ನನಗೆ ಈ ದ್ವೀಪದ ಯಾರಲ್ಲೂ ಪರಿಭೇದ ಇಲ್ಲ ಎನ್ನುವುದು ನಿಮಗೆ ಗೊತ್ತಲ್ಲ ಎಂದರು. ಈ ಮಾತುಗಳನ್ನು ಕೇಳಿದ ಇಬ್ಬರೂ ಪುಲಕಿತರಾದರು. ಆಚಾರ್ಯರು ಸಣ್ಣಗೆ ಕೆಮ್ಮಿ ಗಂಟಲು ಸರಿಪಡಿಸಿಕೊಂಡರು. ಈಚೆಗೆ ನಾನು ಗಂಗಾತಟದಲ್ಲಿಯೇ ಸಾಲಿಗ್ರಾಮ ಶಿಲೆಯನ್ನು ಅರ್ಚಿಸುತ್ತಿರುವುದು ನಿಮಗೂ ಗೊತ್ತು. ನಾನು ಬುದ್ಧಿ ತಿಳಿದವನಿಂದಲೂ ದಿನಾ ಗಂಗೆಯಲ್ಲಿ ಸ್ನಾನ ಮಾಡಿಯೇ ಮನೆದೇವರನ್ನು ಅರ್ಚಿಸುವುದು. ಆದರೆ ಈಚೆಗೆ ನನ್ನ ಮನೆದೇವರ ಅರ್ಚನೆ ಗಂಗಾತಟದಲ್ಲೇ ಎಂದರು. ಮಿಶ್ರರು ಮತ್ತು ಠಾಕೂರರು ಗೊತ್ತೆನ್ನುವಂತೆ ತಲೆಯಾಡಿಸಿದರು.
ಆಚಾರ್ಯರ ಮನೆಯಿಂದ ಸುಮಾರು 400 ಹೆಜ್ಜೆಗಳ ಅಂತರದಲ್ಲೇ ಗಂಗಾಮಾತೆ ಹರಿಯುತ್ತಾಳೆ. ಎಂಥ ನೆರೆ ಬಂದರೂ ಆಚಾರ್ಯರ ಮನೆಗಳದಾಚೆ ಆಕೆ ಬಂದಿಲ್ಲ ಎನ್ನುವುದು ಇಡೀ ಗ್ರಾಮಕ್ಕೆ ತಿಳಿದಿತ್ತು. ಅಂತ ತಾಯಿ ಗಂಗೆ ಇದ್ದಲ್ಲಿಗೆ ಆಚಾರ್ಯರು ದಿನದಲ್ಲಿ 2 ಬಾರಿ ಹೋಗುತ್ತಾರೆ. ಒಮ್ಮೆ ಬೆಳಗ್ಗಿನ ಸ್ನಾನಕ್ಕೆ, ಇನ್ನೊಮ್ಮೆ ಸಂಜೆಯ ವಾಯು ವಿಹಾರಕ್ಕೆ. ಆಚಾರ್ಯರು ಯೋಚಿಸುವ ಹಾಗೆ ಸ್ವಲ್ಪ ಹೊತ್ತು ಸುಮ್ಮನಿದ್ದರು. ಆಮೇಲೆ ಒಂದು ಕ್ಷಣ ದೂರದಲ್ಲಿ ದೃಷ್ಟಿ ನೆಟ್ಟಿರುವಂತೆ ಕುಳಿತರು. ಗಂಗಾ ತಟದ ಬಯಲಿನಲ್ಲಿ ಒಂದು ಭಾರೀ ಗಾತ್ರದ ಅಶ್ವತ್ಥ ಮರ ಇದೆ ತಾನೇ ಎಂದರು. ಅದಕ್ಕೆ ಸುಮಾರು 50 ವರ್ಷವಾದರೂ ಆಗಿರಬೇಕಲ್ಲ ಎಂದು ಪ್ರಶ್ನಿಸಿದರು. ಆಮೇಲೆ, ಆದರೆ ಅದು ಇದೆ ಎನ್ನುವುದನ್ನು ನಾವು ಯಾರೂ ತಪ್ಪಿಯೂ ಯೋಚಿಸಿಯೇ ಇರಲಿಲ್ಲ. ಆದರೆ ಈ ದಿನ ಅದು ನಾನು ಇದ್ದೇನೆ ಎನ್ನುವಂತೆ ನನ್ನನ್ನು ಕಾಡಿತು ಎಂದರು. ಠಾಕುರರು, ಏನಾಯಿತು ಸ್ವಾಮಿ ಎಂದರು. ಮಿಶ್ರರು ಮಾತನಾಡದೆ ಹೇಳಿ ಸ್ವಾಮಿ ಎನ್ನುವ ಭಾವವನ್ನು ಪ್ರದರ್ಶಿಸಿದರು. ಆಚಾರ್ಯರು ನಿಧಾನವಾಗಿ ಹೇಳಲು ಪ್ರಾರಂಭಿಸಿದರು. ಇಂದು ಬೆಳಗ್ಗೆ ನಾನು ಗಂಗೆಯಲ್ಲಿ ಮಿಂದು ಸಾಲಿಗ್ರಾಮವನ್ನು ಅರ್ಚಿಸಿ ಆ ಅಶ್ವತ್ಥ ಮರದ ಪಕ್ಕದ ದಾರಿಯಲ್ಲೇ ಎಂದಿನಂತೆ ಹೆಜ್ಜೆ ಇಟ್ಟೆ. ಅಷ್ಟರಲ್ಲಿ ನಿಲ್ಲಿ ಆಚಾರ್ಯರೇ ಎಂಬ ಮಾತು ಎಲ್ಲಿಂದಲೋ ಕೇಳಿಸದಂತಾಯಿತು. ನಾನು ಇದು ಎಲ್ಲಿಂದ ಬಂತು ಎಂದು ಸುತ್ತಲೂ ನೋಡಿದೆ. ಯಾರೂ ಕಾಣಿಸಲಿಲ್ಲ. ಮತ್ತೆಲ್ಲಿಂದ ಈ ಅಶರೀರವಾಣಿಯಂತ ಮಾತು ಎಂದು ತಲೆ ಎತ್ತಿ ನೋಡಿದೆ. ಏನೂ ಕಾಣಲಿಲ್ಲ. ಹಾಗಾದರೆ ಇದು ಭ್ರಮೆ ಇರಬಹುದೇ ಎಂದುಕೊಂಡು ಮತ್ತೆ ಹೆಜ್ಜೆ ಮುಂದಿಟ್ಟೆ. ಅಷ್ಟರಲ್ಲಿ ಮತ್ತೆ ನಿಲ್ಲಿ ಆಚಾರ್ಯರೇ ಎಂದು ಕೇಳಿಸದಂತಾಯಿತು ಎಂದರು. ಮುಂದುವರಿಸುತ್ತಾ, ನಾನು ಆಶ್ಚರ್ಯದಿಂದ ಭಗವಂತ ಎಂದೆ. ಇದೇನಿದು? ಯಾಕೆ ನನ್ನನ್ನು ನಿಲ್ಲು ಎನ್ನುತ್ತೀ ನೀನು ಎಂದು ಪ್ರಶ್ನಿಸಿದೆ. ನನ್ನಿಂದ ಏನಾಗಬೇಕಾಗಿದೆ ಹೇಳು. ನಿನ್ನ ಆದೇಶವನ್ನು ಯಥಾಮತಿ ನಡೆಸಲು ನನಗೆ ಶಕ್ತಿ ಕೊಡು ಎಂದು ಆ ಮರದ ಕೆಳಗೆ ಕುಳಿತೆ ಎಂದರು. ಇಷ್ಟು ಹೇಳಿದ ಆಚಾರ್ಯರು ಮೌನವಾದರು. ತುಸು ತಡೆದು ಮಾತು ಮುಂದುವರಿಸಿದರು. ತತ್ಕ್ಷಣ ನನಗೆ ಸ್ಪಷ್ಟವಾದ ಒಂದು ಮಾತು ಎದೆಯೊಳಗೆ ಬಂದಂತಾಯಿತು. ಅದು ಹೇಗಿತ್ತು ಅಂದರೆ, ಯಾವತ್ತೂ ನಾನು ಕೇಳಿರದ ಹಾಗೆ. ಮಿಶ್ರರು ಠಾಕುರರು ಬೆರಗಾಗಿ, ಏನು ಸ್ವಾಮಿಯ ಮಾತು ಎಂದು ಕುತೂಹಲದಿಂದ ತೋರಿಸಿದರು. ಆಚಾರ್ಯರು ಹೇಳಿದರು, ನಿಮಗೆ ಮಾತ್ರವಲ್ಲ, ನನಗೂ ಅದು ಆಶ್ಚರ್ಯವೇ. ಯಾಕೆಂದರೆ ಇನ್ನು ಕೆಲವು ಸಮಯದಲ್ಲಿ ಶ್ರೀಕೃಷ್ಣನು ಈ ಮಾಯಾಪುರದಲ್ಲಿ ಜನಿಸುತ್ತಾನೆ. ಅಷ್ಟೇ ಅಲ್ಲ, ಭಗವಂತನ ಸಹಚರರು ಎಲ್ಲ ದೇವತೆಗಳು ಈಗಾಗಲೇ ಬಂಗಾಳ ಪ್ರಾಂತದಲ್ಲಿ ಅವತಾರ ತಾಳಿದ್ದಾರೆ ಎನ್ನುವುದು ಆ ಸಂದೇಶದ ಸಾರಾಂಶ. ನಾನು ಅದನ್ನು ನಂಬದಿರುವುದು ಹೇಗೆ ಸಾಧ್ಯ? ಯಾಕೆಂದರೆ ಗಂಗಾ ತಟದಲ್ಲಿ ನಾನು ಸಾಲಿಗ್ರಾಮ ಶಿಲೆಯನ್ನು ಅರ್ಚಿಸಿದ್ದು ಇಲ್ಲಿ ಕೃಷ್ಣನ ಅವತಾರ ಆಗಬೇಕು ಎಂದು ತಾನೆ. ಠಾಕುರರು ಮತ್ತು ಮಿಶ್ರರು ಅವಾಕ್ಕಾಗಿಯೇ ಕುಳಿತರು. ಸ್ವಲ್ಪ ಸಮಯದ ಬಳಿಕ ಸಾವರಿಸಿಕೊಂಡು ಮೇಲೆದ್ದರು. ಆಚಾರ್ಯರಿಗೆ ಕೈ ಮುಗಿದು ಹೊರಟು ನಿಂತರು. ಶಚೀದೇವಿಯ ಗರ್ಭಕ್ಕೆ 6 ತಿಂಗಳು ತುಂಬಿತು. ಆಗ ಅನಿರೀಕ್ಷಿತವಾಗಿ ಅದ್ವೈತ ಆಚಾರ್ಯರು ಪಂಡಿತ ಜಗನ್ನಾಥ ಮಿಶ್ರರ ಮನೆಗೆ ಬಂದರು. ಮಿಶ್ರ ದಂಪತಿ ತಮ್ಮ ಮನೆಗೆ ಆಗಮಿಸಿದ್ದ ಆಚಾರ್ಯರನ್ನು ಪರಮ ಗೌರವದಿಂದ ಸ್ವಾಗತಿಸಿದರು. ಆಚಾರ್ಯರ 2 ಪಾದಗಳಿಗೆ ನೀರು ಸುರಿದರು. ಒಳಗೆ ಕರೆದೊಯ್ದು ಮಣೆ ನೀಡಿ ನಮಸ್ಕರಿಸಿ ನಿಂತುಕೊಂಡರು. ಆಚಾರ್ಯರು ಮಿಶ್ರರು ನೀಡಿದ ಮನೆಯಲ್ಲಿ ಕುಳಿತರು. ಮಿಶ್ರ ದಂಪತಿಗೆ, ನಿಂತೇ ಇದ್ದೀರಿ ಯಾಕೆ, ಕುಳಿತುಕೊಳ್ಳಿ ಎಂದರು. ನಾನು ಸುಮ್ಮನೆ ಬಂದವನು, ವಿಶೇಷ ಏನೂ ಇಲ್ಲ ಎಂದರು. ಶಚೀದೇವಿ ಕೈ ಎತ್ತಿ ಕೊಟ್ಟ ಹಾಲನ್ನು ಗುಟುಕಾಗಿ ಆಸ್ವಾದಿಸುತ್ತಾ, ತಾಯಿ, ನೀವು ಪರಮ ಪುಣ್ಯಾತ್ಮೆ. ಆ ಕಾರಣದಿಂದ ನಿಮ್ಮನ್ನೊಮ್ಮೆ ನೋಡಿ ಹೋಗಬೇಕೆಂದು ಬಂದೆ ಎಂದರು. ಮರುಕ್ಷಣ ಆಚಾರ್ಯರು ಎದ್ದು 7 ಬಾರಿ ಶಚೀದೇವಿಯ ಸುತ್ತ ಪ್ರದಕ್ಷಿಣೆ ಹಾಕಿದರು. ಬಳಿಕ ಬಾಗಿ ನಮಸ್ಕರಿಸಿದರು. ಮಿಶ್ರರು ಅಸಮಾಧಾನದಿಂದ ಆಚಾರ್ಯರನ್ನು, ಹಿರಿಯರಾದ ನೀವು ಯಾಕೆ ಶಚಿಗೆ ವಂದಿಸಿದಿರಿ ಎಂದು ಕೇಳಿದರು. ಆಚಾರ್ಯರು ಆನಂದ ಬಾಷ್ಪ ಸುರಿಸುತ್ತಾ, ಮಿಶ್ರರೇ, ಕೆಲವೇ ದಿನಗಳಲ್ಲಿ ಎಲ್ಲವೂ ನಿಮಗೇ ಅರ್ಥವಾಗುತ್ತದೆ ಎಂದರು. ತಮ್ಮ ನಡೆಯನ್ನು ಒಗಟಾಗಿಯೇ ಉಳಿಸಿದರು. ಶಚೀದೇವಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿಯಲಿಲ್ಲ. ಆಕೆ, ಕೃಷ್ಣ, ಇದೇನಪ್ಪ ನಿನ್ನ ಲೀಲೆ ಎಂದು ಸ್ವಗತವಾಗಿ ಆಡಿಕೊಂಡರು. ಇದೆಂತ ಭಾಗ್ಯ ಎಂದುಕೊಂಡರು.
ಒಳಗೆ ನಡೆದು ತಮ್ಮ ಮನೆಯ ಸಾಲಿಗ್ರಾಮದ ಮುಂದೆ ಬಾಗಿ ವಂದಿಸಿದರು. ತುಪ್ಪದ ದೀಪ ಹಚ್ಚಿ ನಮಸ್ಕರಿಸಿದರು. ಆಮೇಲೆ ಶಚೀದೇವಿ ಹೊರಗೆ ಬಂದರು. ಆಚಾರ್ಯರಿಗೆ ನಮಸ್ಕರಿಸಲು ಮುಂದಾದರು. ಆಚಾರ್ಯರು ಆಕೆಯನ್ನು ತಡೆದು, ನೀವು ಇನ್ನು ನನಗೆ ಪೊಡಮಾಡಬಾರದು ತಾಯೇ, ನಾನೇ ನಿಮಗೆ ಪೊಡಮಾಡುವಂತ ತಾಯಿಯಾಗುತ್ತಿದ್ದೀರಿ ನೀವು ಎಂದು ಮುಗುಳು ನಗುತ್ತಾ ಮೇಲೆದ್ದರು. ಈ ಮಾತುಕತೆಗಳು ನಡೆದ ಮೇಲೆ ದಂಪತಿಗಳ ಬದುಕಿನ ವೈಖರಿಯೇ ಸಾಧನಾ ಪಥದತ್ತ ಹೊರಳಿತು. ಮನೆಯಲ್ಲಿದ್ದ ಸಾಲಿಗ್ರಾಮವನ್ನು ಇಬ್ಬರೂ ಬಹುಶ್ರದ್ಧಾಭಕ್ತಿಗಳಿಂದ ಆರಾಧಿಸತೊಡಗಿದರು. ಏಳು ಸೂರ್ಯದೇವನೇ ಏಳು ಎನ್ನುವಂತೆ ಅದ್ವೈತ ಆಚಾರ್ಯರು ಸೂರ್ಯೋದಯಕ್ಕೆ ಪೂರ್ವದಲ್ಲೇ ಏಳುವುದು ರೂಢಿ. ಅವರು ಎದ್ದವರೇ ಹಾಸಿಗೆಯಲ್ಲಿ ಕುಳಿತು ಎರಡೂ ಅಂಗೈಗಳನ್ನು ತಿಕ್ಕಿ ತಮ್ಮ ಅಂಗೈಗಳನ್ನು ನೋಡಿಕೊಳ್ಳುತ್ತಾರೆ. ಪ್ರಭು ಕೃಷ್ಣ, ನಿನ್ನ ಕರುಣೆ ಈ ದಿನ ನನ್ನ ಮೇಲೆ ಇರಲಿ ಎನ್ನುತ್ತಾರೆ. ತಮ್ಮ ಆರಾಧ್ಯ ದೈವವಾದ ಸಾಲಿಗ್ರಾಮಕ್ಕೆ ಕರ ಜೋಡಿಸಿ ದಿನಾ ಪ್ರಾರ್ಥಿಸುತ್ತಾರೆ. ಆ ಹೊತ್ತಿನಲ್ಲಿ ಅವರ ಪಕ್ಕದಲ್ಲಿ ಮಲಗಿರುವ ಅವರ ಧರ್ಮಪತ್ನಿ ಸೀತಾದೇವಿಯು ನಿಧಾನವಾಗಿ ಹೇಳುತ್ತಾರೆ. ಆಕೆಯೂ ಆಚಾರ್ಯರ ಹಾಗೆಯೇ ಅಂಗೈಯನ್ನು ತಿಕ್ಕುತ್ತಾರೆ. ಬಳಿಕ ಗಂಡನ ಪಾದಗಳಿಗೆ ನಮಸ್ಕರಿಸುತ್ತಾರೆ. ಆಚಾರ್ಯರು ಆಗ ಸೌಭಾಗ್ಯವತಿ ಭವ ಎಂದು ಹೆಂಡತಿಯನ್ನು ಹರಸುತ್ತಾರೆ. ಮೇಲೆದ್ದು ನಿತ್ಯ ಕರ್ಮಗಳನ್ನು ತೀರಿಸಲು ಮುಂದಾಗುತ್ತಾರೆ. ಆ ದಿನ ಸೂರ್ಯ ಉದಯಿಸಿ ಮೇಲೆ ಬಂದ. ಆಚಾರ್ಯರನ್ನು ನೋಡಲು ಹತ್ತಿದ. ಅವನ ಪ್ರಭೆಯಲ್ಲಿ ಅವರ ನೀಳವಾದ ಗಡ್ಡವು ಬೆಳ್ಳಿಯ ಸರಿಗೆಯ ಹಾಗೆ ಹೊಳೆಯತೊಡಗಿತು. ಅಗಲವಾದ ಅವರ ಹಣೆಯಲ್ಲಿ ಮುನ್ನಾದಿನ ಅವರು ಲೇಪಿಸಿದ್ದ ತಿಲಕವು ಆಗಲೂ ರಾರಾಜಿಸುತ್ತಿತ್ತು. ಅದು ಚೂರೂ ಕೆಳಗುಂದದೆ ಈಗ ತಾನೇ ಧರಿಸಿದಂತೆ ಸೂರ್ಯಕಿರಣಕ್ಕೆ ಪ್ರತಿಫಲಿಸುತ್ತಿತ್ತು. ಆಳೆತ್ತರದ ಅವರ ಮುಖದಲ್ಲಿ ಗಂಗಾ ನದಿಯ ಮೇಲೆ ಬೀಸುವ ಗಾಳಿಯ ಹಾಗೆ ಮುಗುಳುನಗೆ ಸಹಜವಾಗಿ ಮೂಡಿತ್ತು. ಆಚಾರ್ಯರು ಕೈಯಲ್ಲಿ ತಂಬಿಗೆ ಹಿಡಿದುಕೊಂಡು ಮೇಲೆದ್ದರು. ಸ್ನಾನದ ನಂತರ ಮೈಯೊರೆಸಲು ಹೆಂಡತಿ ತಂದುಕೊಟ್ಟ ಒರಸು ಬಟ್ಟೆಯನ್ನು ಹೆಗಲೇರಿಸಿಕೊಂಡು ಅಂಗಳಕ್ಕೆ ಇಳಿದರು. ಗಂಗಾ ನದಿಯಾಚೆ ಹೆಜ್ಜೆ ಇಟ್ಟರು. ಉದ್ದಕ್ಕೂ ಮೈ ಚಾಚಿ ನಿಂತ ಬಯಲು. ಎಡಬದಿಯ ಹೊಲದಲ್ಲಿ ಎತ್ತರೆತ್ತರಕ್ಕೆ ಬೆಳೆದು ನಿಂತಿದ್ದ ಸೆಣಬಿನ ಗಿಡಗಳಿದ್ದವು. ಬಲಬದಿಯ ಹೊಲದಲ್ಲಿ ಹಳದಿ ಬಣ್ಣದ ಹೂವುಗಳನ್ನು ಬಿಟ್ಟು ಗಾಳಿಗೆ ತೋಲಾಡುತ್ತಿದ್ದ ಬಸುರಿಯ ಮುಖವನ್ನು ಹೊತ್ತ ಸಾಸಿವೆಯ ಗಿಡಗಳಿದ್ದವು. ಸ್ವಲ್ಪ ಮುಂದೆ ತೆನೆ ತುಂಬಲು ಸಿದ್ಧವಾದ ಭತ್ತದ ಗದ್ದೆಗಳು ಬಂಗಾರವಾಗಿದ್ದವು. ಇನ್ನೂ ಮುಂದೆ ಪುಟ್ಟ ಕಬ್ಬಿನ ತೋಟವು ಮಗುವಾಗಿ ಕುಣಿಯುತ್ತಿತ್ತು. ಆಚಾರ್ಯರು ಬೆಳೆದು ನಿಂತ ಸೆಣಬಿನ ಗಿಡಗಳನ್ನು, ಸಾಸಿವೆ ಗಿಡಗಳನ್ನು, ಭತ್ತದ ಗದ್ದೆ ಮತ್ತು ಕಬ್ಬಿನ ತೋಟಗಳನ್ನು ನೋಡುತ್ತಾ ಉಲ್ಲಾಸದಿಂದ ಮುನ್ನಡೆದರು. ಅವರು ಗಂಗಾ ತಟಕ್ಕೆ ಬಂದು ದಿನವೂ ಸ್ನಾನ ಮಾಡುವ ಸ್ನಾನಘಟ್ಟದ ಬದಿಯಲ್ಲಿ ನಿಂತರು. ಪುಟ್ಟ ಗಿಡವೊಂದರ ಕೊಂಬೆಯ ಮೇಲೆ ಒರಸು ಬಟ್ಟೆಯನ್ನು ಇರಿಸಿ ಗಂಗಾ ನದಿಗೆ ಇಳಿದರು. ತಂಬಿಗೆಯನ್ನು ಚೆನ್ನಾಗಿ ಮರಳಿನಿಂದ ಉಜ್ಜಿದರು. ತಾಯೇ, ನಿನ್ನ ಪ್ರೀತಿ ಸದಾ ನನ್ನ ಮೇಲಿರಲಿ ಎಂದು ಗಂಗೆಯನ್ನು ಧ್ಯಾನಿಸುತ್ತಾ ನಿಧಾನವಾಗಿ ಗಂಗಾ ಸ್ನಾನ ತೀರಿಸಿದರು. ಬಳಿಕ ಪೂರ್ವಕ್ಕೆ ಮುಖ ಮಾಡಿ ನಿಂತು ಸೂರ್ಯನಿಗೆ ಅರ್ಘ್ಯ ಬಿಟ್ಟರು. ಗಂಗಾ ತಟವನ್ನು ಏರಿ ಒದ್ದೆ ಮೈಯನ್ನು ಒರೆಸಿ ಒಣಬಟ್ಟೆಯನ್ನು ಧರಿಸಿಕೊಂಡರು. ಸ್ನಾನದ ಮೊದಲು ಧರಿಸಿದ್ದ ಬಟ್ಟೆಯನ್ನು ನೀರಿನಲ್ಲಿ ತೊಳೆದರು. ಲಕಲಕ ಹೊಳೆಯುವಂತೆ ತಂಬಿಗೆಯಲ್ಲಿ ಗಂಗಾಜಲವನ್ನು ತುಂಬಿಕೊಂಡು ಮನೆಯಾಚೆ ಹೆಜ್ಜೆ ಹಾಕಿದರು. ದಿನಾಲೂ ಆಚಾರ್ಯರು ಮನೆಗೆ ಕಾಲಿಡುವುದಕ್ಕೆ ಮುಂಚೆ ಅವರ ಧರ್ಮಪತ್ನಿ ಸೀತಾದೇವಿ ದೇವರ ಕೋಣೆಯನ್ನು ಶುಚಿಗೊಳಿಸುವುದು ಪದ್ಧತಿ. ಆಚಾರ್ಯರು ದೇವರ ಕೋಣೆಗೆ ಕಾಲಿಟ್ಟರು. ಸಾಲಿಗ್ರಾಮ ಶಿಲೆಯ ಮೇಲಿದ್ದ ನಿರ್ಮಾಲ್ಯ ತೆಗೆದರು. ಗಂಧವನ್ನು ತೇದರು. ದೀಪ ಹಚ್ಚಿದರು ಮತ್ತು ಆರತಿಗಳಿಗೆ ಬತ್ತಿ ಹಾಕಿದರು. ನಂತರ ಸಾಲಿಗ್ರಾಮ ಶಿಲೆಯ ಅರ್ಚನೆಯಾಯಿತು. ಆಚಾರ್ಯರು ತೀರ್ಥ ಸೇವಿಸಿ ಕಾದು ನಿಂತಿದ್ದ ಧರ್ಮಪತ್ನಿಗೆ ತೀರ್ಥ ನೀಡಿದರು. ದೀರ್ಘ ಸುಮಂಗಲಿ ಭವ ಎಂದು ಆಕೆಯನ್ನು ಹರಸಿದರು. ಆಚಾರ್ಯರು ಬಟ್ಟೆ ಬದಲಾಯಿಸಿ ಚಾವಡಿಗೆ ಬಂದರು. ಅಷ್ಟರಲ್ಲಿ ಅವರ ಪತ್ನಿ ಉಪಹಾರಕ್ಕೆ ಕರೆದರು. ಆಚಾರ್ಯರು ಉಪಹಾರ ತೀರಿಸಿ ಚಾವಡಿಯಲ್ಲಿ ಬಂದು ಕುಳಿತರು. ಶಾಸ್ತ್ರಾಧ್ಯಯನ ಆರಂಭಿಸಿದರು. ಇದು ಅವರ ನಿತ್ಯದ ದಿನಚರಿವಾಗಿತ್ತು. ಆದರೆ ಆ ದಿನ ಏಕೋ ಅವರಿಗೆ ಶಾಸ್ತ್ರಗ್ರಂಥಗಳನ್ನು ಬಿಡಿಸಲು ಮನಸ್ಸಾಗಲಿಲ್ಲ. ಅವರು ಯೋಚಿಸುತ್ತಾ ಕುಳಿತರು. ಸ್ವಗತವಾಗಿ ತಾವೇ ಆಲೋಚಿಸುತ್ತಿದ್ದಾಗ ಅವರ ಒಳಮನಸ್ಸಿನಲ್ಲಿ ಕೆಲವು ತರ್ಕಗಳು ದಿಢೀರನೆ ಕಾಣಿಸಿಕೊಂಡವು. ಈಚೆಗೆ ನವದ್ವೀಪದಲ್ಲಿ ಶುದ್ಧ ಭಕ್ತಿ ಮಾರ್ಗದಿಂದ ವಿಮುಖರಾದವರು ಮನಸ ನಾಗದೇವತೆ ಮತ್ತು ವಾಸುತಿ
ಚಂಡಿಯೊಂದಿಗೆ ಗುರುತಿಸಲ್ಪಡುವ ದೇವತೆ ಎಂಬ ದೇವತೆಗಳನ್ನು ಪೂಜಿಸುವುದು ಅದ್ವೈತ ಆಚಾರ್ಯರ ಗಮನಕ್ಕೆ ಬಂದಿತ್ತು. ಇವುಗಳ ಜೊತೆ ದುರ್ಗಾದೇವಿಯ ಆರಾಧನೆಯು ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಮಾಂಸ ಮದ್ಯಗಳ ಜೊತೆ ಯಕ್ಷರನ್ನು ಪೂಜಿಸುವ ಪ್ರವೃತ್ತಿಯು ಅಲ್ಲಿ ಇಲ್ಲಿ ಬೆಳೆದಿರುವುದು ಅವರಿಗೆ ತಿಳಿದಿತ್ತು. ಈ ಆಚರಣೆಗಳೆಲ್ಲವೂ ಕೇವಲ ಭೌತಿಕ ವಿಷಯಾಸಕ್ತ ವರಗಳನ್ನು ಹೊಂದಲು ಮಾತ್ರ, ಆತ್ಮೋದ್ಧಾರದ ಕಾಳಜಿಯೇ ಆ ಜನರಲ್ಲಿ ಇರಲಿಲ್ಲ. ಇವೆಲ್ಲದರ ನಡುವೆ ಆಶಾಕಿರಣದಂತೆ ನವದ್ವೀಪದಲ್ಲಿ ಶ್ರೀವಾಸ ಠಾಕುರ ಮತ್ತು ಅವರ 3 ಜನ ಸಹೋದರರು ಶ್ರೀ ಕೃಷ್ಣನಾಮ ಸಂಕೀರ್ತನೆಯನ್ನು ಪ್ರತಿದಿನ ಸಂಜೆ ನಡೆಸುತ್ತಿದ್ದರು. ಇದನ್ನು ಸಹಿಸಲಾಗದ ಕೆಲವರು ಠಾಕುರರ ಕುಟುಂಬಕ್ಕೆ ಹುಚ್ಚು ಹಿಡಿದಿದೆ ಎಂದು ಆರೋಪಿಸಿದ್ದು ಸುದ್ದಿಯಾಗಿತ್ತು. ಇನ್ನು ಕೆಲವು ಜನರು ಇಂಥ ಸಂಕೀರ್ತನೆಯಿಂದ ನಮ್ಮ ಹಳ್ಳಿ ನಾಶವಾಗುತ್ತಿದೆ ಎಂದು ಠಾಕುರರನ್ನು ಹೆದರಿಸಲು ಮುಂದಾದದ್ದೂ ಇತ್ತು. ಸಂಕೀರ್ತನೆಯನ್ನು ಮಾಡುತ್ತಿರುವ ಸುದ್ದಿಯು ಮುಸ್ಲಿಂ ದೊರೆಗೆ ತಲುಪಿದರೆ ನಮ್ಮ ಊರನ್ನು ಅವನು ಉಳಿಸುವವನೇನು? ಅದಕ್ಕೆ ಠಾಕುರರ ಕುಟುಂಬವನ್ನು ಊರಿಂದಾಚೆ ಹೊರದಬ್ಬೋಣ ಎಂದು ಆ ಅಭಕ್ತರು ಸಂಚು ನಡೆಸಿದ್ದರು. ಅದ್ವೈತ ಆಚಾರ್ಯರು ಇಂತಹ ವಾರ್ತೆಗಳನ್ನು ಕೇಳಿ ಅಧೀರರಾಗಿದ್ದರು. ಅವರು, ಇದು ಮಹಾಪಾಪದ ಕೆಲಸ, ನಾಮ ಸಂಕೀರ್ತನೆಯಿಂದ ನಾವು ಯಾವ ಅಪಾಯವೂ ಆಗದು ಎಂದು ಅನೇಕರಿಗೆ ತಿಳಿ ಹೇಳಿದ್ದರು. ಆಚಾರ್ಯರು ಇದನ್ನೆಲ್ಲ ಮೆಲುಕು ಹಾಕುತ್ತಾ ಕ್ಷಣ ಹೊತ್ತು ಮೌನವಾದರು. ದಿಢೀರನೆ ಎದ್ದು ದೇವರ ಕೋಣೆಯ ಎದುರಿಗೆ ಬಂದು ಸಾಷ್ಟಾಂಗ ನಮಸ್ಕರಿಸಿದರು. ಆನಂತರದ ದಿನಗಳಲ್ಲಿ ಆಚಾರ್ಯರು ಕೃಷ್ಣ ನಾಮ ಸಂಕೀರ್ತನೆಯಲ್ಲಿ ಹೆಚ್ಚು ಹೆಚ್ಚು ತೊಡಗಿಕೊಂಡರು. ತಮ್ಮ ಸಂಪರ್ಕಕ್ಕೆ ಬಂದ ಎಲ್ಲರಿಗೂ ನಾವು ನಮ್ಮನ್ನು ಕೃಷ್ಣನಾಮ ಸಂಕೀರ್ತನೆಗೆ ಮುಡಿಪಾಗಿರಿಸಬೇಕು, ಭಗವಂತ ಈ ನೆಲದಲ್ಲಿ ಅವತರಿಸುವಂತೆ ದಿನಾಲೂ ಅವನನ್ನು ಪ್ರಾರ್ಥಿಸಬೇಕು ಎಂದು ಬೋಧಿಸತೊಡಗಿದರು. ಆಚಾರ್ಯರು ದಿನಾಲೂ ಗಂಗಾ ನದಿಯ ತಟಕ್ಕೆ ಬರುತ್ತಿದ್ದರು. ಅಲ್ಲಿ ಸಾಲಿಗ್ರಾಮ ಶಿಲೆಯ ಅರ್ಚನೆಗೆ ತೊಡಗುತ್ತಿದ್ದರು. ಶ್ರೀಕೃಷ್ಣನಿಗೆ ವಂದಿಸುತ್ತಾ, ಈ ನೆಲದಲ್ಲಿ ನೀನು ಅವತರಿಸುವ ತನಕ ನಾನು ಈ ಗಂಗಾ ತಟದಲ್ಲಿ ನಿನ್ನನ್ನು ಅರ್ಚಿಸುವುದನ್ನು ನಿಲ್ಲಿಸುವುದಿಲ್ಲ ಎಂದು ಜೋರು ಧ್ವನಿಯಲ್ಲಿ ಪ್ರಾರ್ಥಿಸುತ್ತಿದ್ದರು. ಆಚಾರ್ಯರು ಈ ನಿರ್ಧಾರಕ್ಕೆ ಬಂದ ಅನೇಕ ದಿನಗಳ ಬಳಿಕ ಕೃಷ್ಣ ತಮಗೆ ಒಲಿಯಬಹುದೆನ್ನುವ ಆಶಾಕಿರಣ ಅವರ ಒಳಗಿಂದ ಮೂಡತೊಡಗಿತು. ಅವರು ಶ್ರೀಕೃಷ್ಣನನ್ನು ಮನಸಾರೆ ಧ್ಯಾನಿಸುತ್ತಾ ಸಾಲಿಗ್ರಾಮ ಶಿಲೆಗೆ ಕೈ ಮುಗಿದು, ಎಂಥ ಕೃಪೆ ನಿನ್ನದು ಎಂದು ಆನಂದ ಬಾಷ್ಪ ಸುರಿಸಿದರು. ಶಚೀದೇವಿಯ ಗರ್ಭವು ಬೆಳೆಯುತ್ತಾ ಹೋಯಿತು. 7 ತಿಂಗಳು ಮುಗಿಸಿದ ಗರ್ಭಕ್ಕೆ 8 ತಿಂಗಳಾಯಿತು. 8 ಇದ್ದದ್ದು 9 ಆಯಿತು. 9 10 ಆಯಿತು. ಶಚೀದೇವಿಗೆ ಹೆರಿಗೆ ಆಗಲಿಲ್ಲ. ಜಗನ್ನಾಥ ಮಿಶ್ರರು ರಾತ್ರಿ ಹಗಲು ಶ್ರೀಕೃಷ್ಣನನ್ನು ಧ್ಯಾನಿಸತೊಡಗಿದರು. ಪತ್ನಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯತೊಡಗಿದರು. ಮಗುವಿನ ನಿರೀಕ್ಷೆಗೆ ಮುಂದಾದರು. ಮಿಶ್ರರ ಆತಂಕ ತಲ್ಲಣದ ನಡುವೆ ಕೆಲವು ವಿಸ್ಮಯಗಳು ನಡೆಯತೊಡಗಿದವು. ಅನಿರೀಕ್ಷಿತವಾಗಿ ಮಾಯಾಪುರದ ಅನೇಕರು ಜಗನ್ನಾಥ ಮಿಶ್ರರ ಭೇಟಿಗೆ ಬರತೊಡಗಿದರು. ಬರುವವರು ಖುಷಿಯಲ್ಲಿ ಕೈತುಂಬಾ ಉಡುಗೊರೆಗಳನ್ನು ತರತೊಡಗಿದರು. ಮಿಶ್ರರು ಇದೆಲ್ಲ ಯಾಕೆ ಎಂದರು. ಆಗ ಅಂತವರು, ಇದು ನಮ್ಮದಲ್ಲ, ನಿಮ್ಮದು ಎಂಬ ಭಾವದಿಂದಲೇ ನಾವು ತಂದಿದ್ದೇವೆ, ದಯಮಾಡಿ ಸ್ವೀಕರಿಸಬೇಕು ಎನ್ನತೊಡಗಿದರು. ಮಿಶ್ರರು ಹೆಂಡತಿಗೆ ಹೇಳಿದರು, ನಾನು ಒಬ್ಬ ಪಂಡಿತನಾಗಿದ್ದರೂ ಮಾಯಾಪುರದಲ್ಲಿ ಈ ತನಕ ಶ್ರೀಸಾಮಾನ್ಯನಾಗಿದ್ದೆ. ಈಗ ಜನರು ಅಸಾಮಾನ್ಯ ಎಂಬಂತೆ ನನ್ನನ್ನು ಗುರುತಿಸುತ್ತಿದ್ದಾರೆ. ಇದಕ್ಕೆ ಕಾರಣ ನಿನ್ನ ಹೊಟ್ಟೆಯಲ್ಲಿರುವ ಶಿಶು. ಅಂದಿನಿಂದ ದಂಪತಿಗಳಿಬ್ಬರು ಹೆಚ್ಚೆಚ್ಚು ಶ್ರೀಕೃಷ್ಣ ಸಂಸ್ತುತಿಯಲ್ಲೇ ಇರತೊಡಗಿದರು. ಆದರೆ ಶಚೀದೇವಿಯ ಮನಸ್ಸಿನಲ್ಲಿ ತನಗೆ ಯಾಕೆ ಇನ್ನೂ ಹೆರಿಗೆ ಆಗಲಿಲ್ಲ ಎಂಬ ಶಂಕೆ ಕಾಡತೊಡಗಿತು. ಆಕೆ ತಮ್ಮ ತಂದೆ ನೀಲಾಂಬರ ಚಕ್ರವರ್ತಿಯವರಲ್ಲಿ ಈ ಪ್ರಶ್ನೆ ಇಟ್ಟರು. ಜ್ಯೋತಿಷ್ಯಾಸ್ತ್ರ ಪ್ರವೀಣರಾದ ಚಕ್ರವರ್ತಿಯವರು ಲೆಕ್ಕ ಹಾಕಿ ನೋಡಿದರು. ನಿನಗೆ 13ನೇ ತಿಂಗಳಲ್ಲಿ ಹೆರಿಗೆ ಆಗುವುದು ನಿಶ್ಚಿತ. ಆಗ ಫಾಲ್ಗುಣ ಮಾಸವಾಗಿರುತ್ತದೆ. ಆ ಮಾಸದ ಶುದ್ಧ ಹುಣ್ಣಿಮೆಯ ದಿನ ಚಂದ್ರನಿಗೆ ಗ್ರಹಣ ಯೋಗ ಇದೆ. ಆ ಗ್ರಹಣ ಯೋಗದಿಂದ ಚಂದ್ರನು ವಿಮುಕ್ತನಾಗುವ ಹೊತ್ತಿನಲ್ಲಿ ನೀನು ಜಗತ್ತಿನ ಗ್ರಹಣವನ್ನು ವಿಮುಕ್ತಗೊಳಿಸುವ ಮಗುವನ್ನು ಪ್ರಸವಿಸುತ್ತೀಯೇ ಎಂದು ಅಭಯ ನೀಡಿದರು. ಚಕ್ರವರ್ತಿಯವರು ಹೇಳಿದ ಫಾಲ್ಗುಣ ಮಾಸದ ಶುದ್ಧ ಹುಣ್ಣಿಮೆಯ ದಿನ ಬಂತು. ಶಚೀದೇವಿಯ ಮುಖದಲ್ಲಿ ಬೆಳಂಬೆಳಗಿಂದ ಪೂರ್ಣಚಂದ್ರನ ಕಳೆತೊಡಗಿತು. ಶಚೀದೇವಿ ರಾತ್ರಿ ಎಂದಿನಂತೆ ಊಟ ತೀರಿಸಿ ಹಾಸಿಗೆಯಲ್ಲಿ ಕಾಲು ಚಾಚಿದರು. ಪಂಡಿತ ಜಗನ್ನಾಥ ಮಿಶ್ರರು ಚಡಪಡಿಸತೊಡಗಿದರು. ಅವರು
ಮಾವಂದಿರಾದ ನೀಲಾಂಬರ ಚಕ್ರವರ್ತಿಯವರು ಆಗಲೇ ಅಲ್ಲಿ ಉಪಸ್ಥಿತರಿದ್ದರು. ಇಬ್ಬರು ಗ್ರಹಣ ಕಾಲದಲ್ಲಿ ಶ್ರೀಕೃಷ್ಣನ ಧ್ಯಾನದಲ್ಲಿ ಮಗ್ನರಾದರು. ಚಂದ್ರನಿಗೆ ಗ್ರಹಣ ಹಿಡಿಯುವ ಸಮಯ ಬಂತು. ಚಂದ್ರನು ಕೆನೆಹಾಲು ಬಣ್ಣದಿಂದ ಕೃಷ್ಣ ವರ್ಣದಾಚೆ ಬದಲಾಗತೊಡಗಿದ. ಅದನ್ನು ಗಮನಿಸಿದ ಊರಮಂದಿ ಶ್ರೀಕೃಷ್ಣನ ಸಂಸ್ಕೃತಿಯಲ್ಲಿ ಮಗ್ನರಾದರು. ಗ್ರಹಣ ಬಿಡುಗಡೆಯಾಗುವ ಹೊತ್ತಿನಲ್ಲಿ ಮಾಡಬೇಕಾದ ಗಂಗಾ ಸ್ನಾನಕ್ಕಾಗಿ ಕಾದು ಕುಳಿತರು. ಚಂದ್ರಗ್ರಹಣದ ಸಮಯದಲ್ಲಿ ಶಚಿದೇವಿಯ ಹೆರಿಗೆ ನೋವು ಹೆಚ್ಚುತ್ತಾ ಹೋಯಿತು. ಚಂದ್ರಗ್ರಹಣವು ಪೂರ್ಣ ವಿಮುಕ್ತವಾಗುವ ಹೊತ್ತಿನಲ್ಲಿ ಶಚೀದೇವಿಯ ಗರ್ಭದಿಂದ ಪೂರ್ಣಚಂದ್ರನಂತ ಮಗುವು ಈ ಲೋಕಕ್ಕೆ ಕಾಲಿಟ್ಟಿತು. ಆ ಹೊತ್ತಿಗೆ ಗಂಗಾ ತಟದಲ್ಲಿ ನೂರಾರು ಮಂದಿ ಸ್ನಾನ ಮಾಡುತ್ತಿದ್ದರು. ಅವರ ಕಂಠಗಳಿಂದ ಹರಿಬೋಲ್ ಹರಿಬೋಲ್ ಎಂಬ ಶಬ್ದವು ಹೊರಡುತ್ತಿತ್ತು. ಅನೇಕರ ಹಟ್ಟಿಯಲ್ಲಿದ್ದ ದನಗಳು ಬೆಳಗಾಯಿತು ಎಂಬಂತೆ ಅಂಬಾ ಎಂಬ ಕರುಗಳನ್ನು ಕರೆದವು. ಮರಗಳ ಪೊಟರೆಗಳಲ್ಲಿದ್ದ ಹಕ್ಕಿಗಳು ಮೆಲ್ಲನೆ ಕಣ್ತೆರೆದು ಚಿಲಿಪಿಲಿಗುಟ್ಟಿದವು. ನೀಲಾಂಬರ ಚಕ್ರವರ್ತಿಯವರಿಗೆ ತಾವು ಶ್ರೀಮದ್ ಭಾಗವತದಲ್ಲಿ ಓದಿದ್ದ ಶ್ರೀಕೃಷ್ಣನ ಜನನದ ಸಂದರ್ಭದ ನೆನಪಾಯಿತು. ಅವರು ಹರಿ ಹರಿ ಎನ್ನುತ್ತಾ ಪ್ರಕೃತಿಯಲ್ಲಿ ಬದಲಾವಣೆಗಳು ಆಗುತ್ತಿವೆಯೇ ಎನ್ನುವುದನ್ನು ಗಮನಿಸಲು ಮುಂದಾದರು. ಹೌದು, ಅವರಿಗೆ ಗ್ರಹ ನಕ್ಷತ್ರಗಳೆಲ್ಲ ಶುಭ ಸ್ಥಾನದಲ್ಲಿ ಸೇರುವುದು ಗೋಚರಿಸಿತು. ಅವರು ದಿಕ್ಕುಗಳೆಲ್ಲವೂ ನಳನಳಿಸುವಂತೆ ಇರುವುದನ್ನು ಕಂಡರು. ಆಕಾಶವು ನಿರ್ಮಲವಾಗುತ್ತಾ ಹೋಗಿ ಶ್ಯಾಮಲ ವರ್ಣದಾಚೆ ಹೊರಳುತ್ತಿರುವುದನ್ನು ಗಮನಿಸಿದರು. ಅವರಿಗೆ ಪುಟ್ಟ ಪುಟ್ಟ ಕೊಳಗಳ ನೀರು ತಿಳಿಯಾಗಿದ್ದೇವೆ ಎಂದು ಪಿಸುಗುಟ್ಟುದಂತಾಯಿತು. ವನಕಾನನಗಳಲ್ಲಿದ್ದ ಹೂಗಳು ಆಗಲೇ ಅರಳಲು ಮುಂದಾದಂತೆ ಕಂಗೊಳಿಸಿದವು. ಅವರ ಮೂಗು ಬೀಸುವ ಗಾಳಿಯಲ್ಲಿ ಅದಾವುದೋ ಸುಮಧುರ ಪರಿಮಳವು ಸೇರಿದ್ದನ್ನು ಹೇಳಿತು. ಅವರಿಗೆ ಆನಂದದ ಲಹರಿಯೊಂದು ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದಂತ ಅನುಭವವು ಆಗತೊಡಗಿತು. ದೇವತೆಗಳು ನಗಾರಿಗಳನ್ನು ಬಾರಿಸಿ ಹೂಮಳೆಗೆರೆದದ್ದು ಅವರ ಕಣ್ಣುಗಳೊಳಗೆ ಇಳಿದು ಬಂತು. ಅಷ್ಟರಲ್ಲಿ ಅವರಿಗೆ ಮತ್ತು ಜಗನ್ನಾಥ ಮಿಶ್ರರಿಗೆ ಗಂಗಾ ತಟದ ಹರಿಬೋಲ್ ಎನ್ನುವ ಶಬ್ದಗಳು ದೊಡ್ಡದಾಗಿ ಕಿವಿಗೆ ಬಡಿದಪ್ಪಳಿಸಿ ಕೇಳಿಸಿತು. ಅವರು ಹೋ, ಚಂದ್ರಗ್ರಹಣ ಇದೇ ತಾನೇ ಬಿಟ್ಟಿತು ಎಂದು ಜನ ಸಂಭ್ರಮಿಸುತ್ತಿದ್ದಾರೆ ಎಂದುಕೊಂಡರು. ಇಬ್ಬರೂ ಗಂಗಾ ಸ್ನಾನ ಮಾಡಲು ಮೇಲೆದ್ದರು. ಆ ಹೊತ್ತಿಗೆ ಅಲ್ಲಿಗೆ ಸೂಲಗತ್ತಿ ಧಾವಿಸಿ ಬಂದು ಕೈ ಮುಗಿದಳು. ಪ್ರಭು, ಶಚೀದೇವಿ ಗಂಡು ಮಗುವಿನ ಜನ್ಮ ನೀಡಿದ್ದಾರೆ ಎಂದಳು. ನೀವು ಗಂಗಾ ಸ್ನಾನ ಮುಗಿಸಿ ಬನ್ನಿ, ಆನಂತರ ನಾನು ಮಗುವನ್ನು ನಿಮಗೆ ತೋರಿಸುತ್ತೇನೆ ಎಂದು ಬಿನ್ನವಿಸಿದಳು. ಇಬ್ಬರೂ ಗಂಗಾ ನದಿಗೆ ಹೋದರು. ಸ್ನಾನ ಮುಗಿಸಿ ಬಂದರು. ಸೂಲಗಿತ್ತಿ ತನ್ನ ಎರಡೂ ಕೈಗಳಲ್ಲಿ ನವಜಾತ ಶಿಶುವನ್ನು ತುಂಬಿಕೊಂಡು ಜಗನ್ನಾಥ ಮಿಶ್ರರ ಬಳಿಗೊಯ್ದಳು. ನೋಡಿ ಎಂದಳು. ಜಗನ್ನಾಥ ಮಿಶ್ರರು, ನೀಲಾಂಬರ ಚಕ್ರವರ್ತಿಯವರು ಮಗುವನ್ನು ಕುತೂಹಲದಿಂದ ವೀಕ್ಷಿಸಿದರು. ಆ ಮಗುವು ಚಿನ್ನದ ಗಟ್ಟಿಯ ಹಾಗೆ ನಳನಳಿಸುತ್ತಿತ್ತು. ಅದರ ಪ್ರಭೆಯು ಇಬ್ಬರ ಕಣ್ಣುಗಳನ್ನು ಕುಕ್ಕುತ್ತಿತ್ತು. ಅವರು ಮಗುವಿನ ಮೈಬಣ್ಣವನ್ನು ವೀಕ್ಷಿಸಿದರು. ಅದು ಚಂದ್ರನ ಕೆನೆಹಾಲ ಬಣ್ಣವನ್ನು ಮೀರುವಂತಿತ್ತು. ಅವರು ಮಗುವಿನ ಮುಖವನ್ನು ನೋಡಿದರು. ಆ ಮುಖವು ಬಾಲಸೂರ್ಯನ ಚೆಂಬೆಳಕನ್ನು ಹಿಂದಿಕ್ಕುವಂತೆ ಕಂಡಿತು. ಅವರು ಮಗುವಿನ ಕಿವಿಗಳನ್ನು ನೋಡಿದರು. ಅವು ಗುಲಾಬಿ ಹೂವಿನ ಮೊಗ್ಗುಗಳೇ ಆಗಿದ್ದವು. ಅವರು ಮಗುವಿನ ತೋಳುಗಳನ್ನು ಸ್ಪರ್ಶಿಸಲು ಮುಂದಾದರು. ಅವು ಉಕ್ಕುವ ನದಿಯಾಗಿ ಎದ್ದು ತೋರುತ್ತಿದ್ದವು. ಅವರು ಮಗುವಿನ ಕೊರಳನ್ನು ನೋಡಿದರೆ ಅದು ಬಲಮುರಿ ಶಂಖದ ಹಾಗಿತ್ತು. ಅವರು ಮಗುವಿನ ತುಟಿಗಳನ್ನು ನೋಡಿದರು. ಅವು ಈಗ ತಾನೇ ಕೊಯ್ದ ತೊಂಡೆ ಹಣ್ಣಿನಂತೆ ತೋರುತ್ತಿದ್ದವು. ಮಿಶ್ರರು ಅನಿಮಿಷರಂತೆ ಮಗುವನ್ನು ನೋಡಿದರು, ಮೈ ಮರೆತರು. ಅದನ್ನು ನೀಲಾಂಬರ ಚಕ್ರವರ್ತಿಯವರು ಗಮನಿಸಿದರು. ಅಳಿಯಂದಿರೆ, ಯಾಕೆ ಹಾಗೆ ವಿಸ್ಮಯದಿಂದ ನೋಡುತ್ತಿದ್ದೀರಿ? ಈತ ನಿಮ್ಮ ಪೂರ್ವಜನ್ಮದ ಪುಣ್ಯದಿಂದ ನಿಮಗೆ ಮಗನಾಗಿ ಜನಿಸಿದ ಭಗವಂತ ಎನ್ನುತ್ತಾ ಜಗನ್ನಾಥ ಮಿಶ್ರರನ್ನು ಬರಸೆಳೆದು ಅಪ್ಪಿಕೊಂಡರು. ಇಬ್ಬರ ಕಣ್ಣುಗಳಲ್ಲೂ ಆನಂದ ಬಾಷ್ಪ ಸುರಿಯಿತು. ಸ್ವರ್ಗವು ಕರುಣೆಯಿಂದ ಅವರ ಮೇಲೆ ಪುಷ್ಪವೃಷ್ಟಿಗೆರೆಯಿತು. ಹೀಗೆ ವಿಶ್ವಂಬರನ ಜನನವಾಯಿತು. Okay, I think today we have finished first chapter. ವಿಶ್ವಂಬರನ ಜನನ ಇಂದಿಗೆ ಇವತ್ತಿನ ಅಧ್ಯಾಯ ಮುಗೀತು. ಮುಂದೆ 2ನೇ ಅಧ್ಯಾಯದಿಂದ ಮುಂದುವರ್ಸೋಣ.
Okay, thank you very much for joining. Hare Krishna. Thank you.